ತಟ್ಟೆ ಹಣ್ಣು ಹಣ್ಣಿತ್ತು ಸೀತಾ ಹಣ್ಣಿತ್ತಿಲ್ಲ ನಾನು ಅಂತ ನೋಡು. ಲತೆಗಳು ನೋಡೆ ಲತೆಗಳು ಎತ್ತಲೋ ನೀ ನೋಡೆ ಲತೆಗಳು ಎತ್ತ ನೋಡೆ ಅತ್ತ ಲತೆಗಳು ಚಿತ್ತಕ್ಕೆ ಉದವೀವುದು ಎತ್ತ ನೋಡೆ ಅತ್ತ ಲತೆಗಳು ಚಿತ್ತಕ್ಕೆ ಉದವೀವುದು ಚಿತ್ತಚಾರಿ ನೋಡಲ ಮಮ ನೋಡೆ ಚಿತ್ತಕ್ಕೆ ಮುದೀವುದೋ ಭೂಪುತೇವ್ರೆ ನೋಡೆ ಭೂಪುತೇವ್ರೆ ನೋಡೆ ಜೀವನಾಡಿ ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗ ನೋಡೆ ಸೀತಾ ಜೀವನಾಡಿ ಮೆರೆಯುವ ಸೌಭಾಗ 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 ಜೀವನಾಡಿ ಮೆರೆಯುವ ಸೌಭಾಗಿಲು ಜೀವನಾಡಿ ಮೆರೆಯುವ ಸೌಭಾಗಿದು ಮುಸುತೆ ಜೀವನಾಡಿ ಮೆರೆಯುವ ಸೊಬಗಿದು ಮೆರೆಯುವ ಸೊಬಗಿದು ಜೀವನಾಡಿ ಮೆರೆಯುವ ಸೊಬಗಿದು ಮುಸುತೇವ್ರೆ ನೋಡೆ ಮುಸುತೇವ್ರೆ ನೋಡೆ ನೋಡೆ ಅತ್ತ ಲತೆಗಳು ಸೀತಾ ಹತ್ತು ನೋಡು ಎಷ್ಟೊಂದು ಮನೋಹರವಾಗಿದೆ ಸೀತಾ ಅಲ್ಲಿ ನೋಡು ಕಣ್ಣು ಕೋರೈಸುವ ಸೀತಾ ಸ್ವಾಮಿ ಇತ್ತ ನೋಡು ತುಂಬಿದ ಫಲಪುಷ್ಪಗಳಿಂದಲೂ ಸರೋವರಗಳಿಂದಲೂ ಸೀತಾ ಸ್ವಾಮಿ ನಮ್ಮ ಮನಸ್ಸಿನ ಕ್ಲೇಶಗಳೆಲ್ಲ ತೊಳೆಯುವಂತ ಅಂದವಾದ ತಾಳ್ಮೆ ಈ ಪಂಚವಟಿ. ಹೌದು ಪ್ರಿಯ. ಸೀತಾ ಅಲ್ಲಿ ನೋಡು
ಸುಂದರವಾಗಿ ಲಕ್ಷ್ಮಣ ನಿರ್ಮಿಸಿದ್ದಾನೆ. ಹೌದಲ್ಲವೇ? 14 ವರ್ಷ ವನವಾಸವನ್ನ ನಾವು ಆನಂದದಿಂದ ಇಲ್ಲೇ ಕಳೆಯಬಹುದು. ಆಗಬಹುದು. ಸೀತಾ, ಆರ್ಯಪುತ್ರ, ಫಲತ್ರಗಳು ಹೋದ ಲಕ್ಷ್ಮಣ ಇನ್ನೂ ಬಾರಿಲ್ಲವಲ್ಲ? ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆರ್ಯಪುತ್ರ, ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಕೆಂದಾವರೆ ಅರಳಿದೆ. ಅರಳಿ ನಿಂತ ಕುಸುಮ ಕೆಂದಾವರೆ ಅರಳಿದೆ. ಶೃಂಗ ಸಂಗದ ಸಂಗ ಸುಖದಲ್ಲಿ ಸೀತಾ, ಹೊಸತನ ಮಧುರ ನಿನ್ನಗ ನನ್ನ ಮನ ಸೆಳೆದಿದೆ. ಮಧುರ ನಿನ್ನಗ ನನ್ನ ಮನ ನಗುತ್ತಿದೆ. ಬೃಂದ ಸಂಗದ ಸಂಗ ಸುಖದಲ್ಲಿ ಬೃಂದ ಸಂಗದ ಸಂಗ ಸುಖದಲ್ಲಿ ತಂದೆ ಹೊಸತನ ಕಂಡಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ. ಸೀತಾ, ಆರ್ಯಪುತ್ರ, ಈ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಅವು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕೊರತೆ ಇಲ್ಲ. ಹಂಸ ತೂಲಿಕಾ ತಲ್ಪವಿಲ್ಲದಿದ್ದರೂ ಧರ್ಭಾಸನಕ್ಕೇನೂ ಕಡಿಮೆ ಇಲ್ಲ. ಇದೇ ಈ ಪ್ರಕೃತಿ ಮಾತೆಯ ಮಡಿಲಲ್ಲವೇ ಸ್ವಾಮಿ? ಹೌದು ಪ್ರಿಯ, ಹೌದು. ಸೀತಾ, ಆರ್ಯಪುತ್ರ,
ಬೇವು ಬರಲಿವೋ ನನಗೆ ಬೇವು ಬರಲಿವೋ ಬೇವು ಬರಲಿವೋ ನನಗೆ ಬೇವು ಬರಲಿವೋ ಬೇವು ಬರಲಿವೋ ಬೇವು ಬರಲಿವೋ ನನಗೆ ಬೇವು ಬರಲಿವೋ ಆದಿ ಜೀವವ ಆದಿ ಜೀವವ ಇರುವೆನ ಹಿರಿದು ತಿನ್ನುವೆನ ಮುರಿದು ಮುಕ್ಕುವೆನ ಹಿರಿದು ತಿನ್ನುವೆನ ಮುರಿದು ಮುಕ್ಕುವೆನ ಜೀವ ಬಾವ ಮೇವು ಬರಲಿಹೋ ಜೀವ ಬಾವ ಮೇವು ಬರಲಿಹೋ ಮೇವು ಬರಲಿಹೋ ನನಗೆ ಮೇವು ಬರಲಿಹೋ ಈ ಪ್ರದೇಶವು ಎಷ್ಟು ಸುಂದರವಾಗಿರುವುದು ಈ ಪ್ರದೇಶದಲ್ಲಿ ನನ್ನ ಮಗನಾದ ಸಂಭಾಸೂರನು ಸೂರ್ಯ ದೇವರನ್ನು ಕುರಿತು ತಪಸ್ಸು ಮಾಡುತ್ತಿರುವನು ಇಂದಿಗೆ ಅವನ ತಪಸ್ಸು ಮುಗಿಯುವುದು ಈಗ ನಮ್ಮ ಅಣ್ಣನಾದ ಲಂಕಾಪತಿಗೆ ಕರೆದು ಹೋಗುವೆ ಆ ಕಂದ ಮಗನೇ ಓ ಮಗನೇ ಕಂದ ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರಿರಬಹುದು ಯಾರೋ ಯಾರೋ ಹುಡುಕುವೆ ಅವರೇನಾರು ಸಿಕ್ಕಿ ಬಿದ್ದರೆ ಕಸ ಕಸರೆ ಹೋಗಿದು ತಿಂದು ತೇಗಿ ಬಿಡುವೆನು ಹುಡುಕುವೆ ಆಹಾ ಎಂದು ನಾನು ಬಂದುವೆನು ಆನಂದವ ಎಂದು ನಾನು ಬಂದುವೆನು ಆನಂದವ ರಕ್ಕನ್ ಗುಡ್ಡೆ ಘೋರ ರಕ್ಕನ್ ಗುಡ್ಡೆ ಘೋರ ಶಬ್ದವ ಸಂದೇಹವಿಲ್ಲದೆ ತಿಂದು ಮಾತವ ಚಂದ ಹೇಳದೆ ತಿಂದು ಮಾತವ ಎಂದು ನಾನು ಬಂದುವೆನು ಆನಂದವ ಗುಡ್ಡೆ ಗೋಳ ಊರಿದು ನನಗೆ ಮಾಡಿ ಗುಡ್ಡೆ ಗೋಳ ಊರಿದು ನನಗೆ ಮಾಡಿ ಕಲನ ಕಿತ್ತು ಸೇವಿಗೆ ಪಾಯಸ ಮಾಡಿ ಕುಡಿಯುವೆ ಕರಳ ಕಿತ್ತು ಸೇವಿಗೆ ಪಾಯಸ ಮಾಡಿ ಕುಡಿಯುವೆ ಇಂದು ನಾನು ಬಂದವೇನೋ ಆನಂದವ ಆರ್ಯಪುತ್ರ ಲಕ್ಷ್ಮಣನು ಪರತ್ರದ ಫಲಗಳನ್ನು ತರಲು ಹೋದ ಲಕ್ಷ್ಮಣ ಇನ್ನೂ ಬಾರಿಲ್ಲವಲ್ಲ ಹೌದಲ್ಲವೇ ನಮಸ್ಕರಿಸುವೆನು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಈ ಖಡ್ಗವ್ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯವನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಅವನಿಗೆ ನೀಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ರಾಕ್ಷಸನನ್ನು ಸಂಹರಿಸಿ ಬಂದನಣ್ಣ. ಕಡೆಗೂ ಸಂಹರಿಸಿದೆಯಾ? ಹೌದು. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗೋಸ್ಕರ ಆ ಖಡ್ಗ ನಿನ್ನ ಬಳಿಯಲ್ಲೇ ಇರಲಿ. ಹಾಗೆಯೇ ಆಗಲಿ. ಫಲಗಳನ್ನು ಸೀತಾ. ಆರ್ಯಪುತ್ರ ಸಿಕ್ಕಲಿಲ್ಲವಲ್ಲ ನನ್ನ ಮಗನನ್ನು ಕೊಂದ ಪಾಪಿಗಳು.
ಸಿಕ್ಕಿದನು. ಈಗಲೂ ಹೋಗಿ ಇವರನ್ನು ಗಸಗಸನೆ ಎಗೆದು ತಿಂದು ಚೇಗಿ ಬಿಡುವೆನು. ಏನು ರೂಪ, ಸ್ವಾಮಿ, ಏನು ಲಾವಣ್ಯ. ಇವನು ತಿನ್ನುವುದಕ್ಕಿಂತಲೂ ಇವರನ್ನು ಮೋಹಿಸಿಬಿಟ್ಟರೆ ಈ ನನ್ನ ಹೆಣ್ಣಿನ ಜನ್ಮಕ್ಕೆ ಸಾರ್ಥಕವಾಗೋದು. ಇವರನ್ನೊಂದು ತಿನ್ನುವುದಕ್ಕಿಂತ ನನ್ನ ಮಗ ಶಂಭುಕ ಸತ್ತರೆ ಸಾಯಲಿ. ಇವರನ್ನು ಮೋಹಿಸಿಕೊಂಡರೆ ಅಂತ ಸಂಬಾಸೂರರು 10 ಜನ ಒಂದೇ ಸರಿ ಅಡಿದು ಬಿಡುವೆ. ಮಂಚಾದ ಮೇಲೆ ಕಲ್ಲವಳಿ ಹಾಕಿಕೊಂಡು ಕಲ್ಲು ಮಂಚಾದ ಮೇಲೆ ಕಲ್ಲವಳಿ ಹಾಕಿಕೊಂಡು ಆ ಗಂಡನನ್ನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ ನಾನೇ. ಗಂಡನನ್ನು ಮಾಡಿಕೊಂಡು ಗಲ್ಲಕ್ಕೆ ಕಲ್ಲು ಮಂಚಾದ ಮೇಲೆ ಕಲ್ಲವಳಿ ಹಾಕಿಕೊಂಡು ತುಂಡು ಮಲ್ಲಿಗೆ ಹೂವ ಮಂಡೆಯಲ್ಲಿ ಗಂಡನನ್ನ ಮಾಡಿಕೊಂಡು ಎಲ್ಲವನ್ನೂ ಈಗಲೂ ಹೋಗಿ ಮೋಹಿಸಿ ಬಿಡಿವೆ. ಈ ರೀತಿ ಹೋದರೆ ನನ್ನನ್ನು ಮೋಹಿಸಿಕೊಳ್ಳವರೇ. ಆದ್ದರಿಂದ 16 ವರ್ಷದ ಸುಂದರಿಯಾಗಿ ಹೋಗುವೆನು. ಈಗ ಯಾರಾದರೂ ನನ್ನನ್ನು ಶೂರ್ಪಣಖ ಎಂದು ಗುರುತಿಸಲು ಸಾಧ್ಯವೇ? ನಾನಷ್ಟೇ ಸುಂದರಿ. ಜಗದೊಳಗೆ
ಲಾವಣ್ಯ, ಈತನನ್ನು ಸೇರದೆ ಹೋದರೆ ನನ್ನ ಜನ್ಮವೇ ವ್ಯರ್ಥವಲ್ಲವೇ? ಹೇಗಾದರೂ ಸರಿ ಈತನನ್ನು ವರಿಸಲೇಬೇಕು. ಸುಂದರ, ಓ ಸುಂದರ, ಸುಂದರಾಂಗ, ಸ್ವಾಮಿ, ಮನೋಹರ, ಯಾರೋ ಕರೆದಂತಿರುವುದಲ್ಲ. ಸುಂದರ, ಸುಂದರ, ಓ ಸುಂದರ. ಯಾರಮ್ಮ ನೀನು? ಅಯ್ಯೋ, ಈ ಅರಣ್ಯ ಗೀತೆಗೋಸ್ಕರ ಬಂದೆ. ಅಮ್ಮ. ನೀನು ಯಾರು? ನಿನ್ನ ದೇಶವು ಯಾವುದು? ಇಲ್ಲಿ ಗೀತೆಗೋಸ್ಕರ ಬಂದೆ. ಮುಗಿಯಿತೆ, ಮುಗಿಯಿತೆ ಪ್ರಿಯ. ಆಯ್ತು. ಬಹಳ ಉದ್ದ ಆಗೋಯ್ತು ಪ್ರಶ್ನೆ. ಸ್ವಲ್ಪ ಚಿಕ್ಕದಾಗಿ ಕೇಳಬಾರದು? ದೂರ ನಿಲ್ಲಮ್ಮ. ದೂರನೇ ಇದ್ದೀನಲ್ಲ. ನೀನು ಯಾರು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಆಹಾ. ಶೂರ್ಪಣಖ. ಅಲ್ಲೇ ನಿಲ್ಲಮ್ಮ, ದೂರ ನಿಂತು ಮಾತನಾಡು. ದೂರನೇ ಇದ್ದೀನಲ್ಲ ಪ್ರಿಯ. ದೂರ ನಿಂತು ಮಾತನಾಡು. ಅದಂತಿರಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಾನು ಅಯೋಧ್ಯಪತಿಯಾದ ದಶರಥನ ಪುತ್ರ ರಾಮಚಂದ್ರನು. ಆಹಾ, ನಮ್ಮ ವನವಾಸದ ಕಲಕ್ತವಾಗಿ ಇಲ್ಲಿಗೆ ಬಂದಿರುವೆ. ಅದು ಸರಿ, ನೀನು ಇಲ್ಲಿಗೆ ಬಂದೆ? ನಾನು ನಿನ್ನನ್ನು ನೋಡಿದೆನು. ಏನು? ಮೋಹಿತಳಾಗಿರುವೆನು. ವರಿಸಬಾರದೆ ಪ್ರಿಯ. ದೂರ ನಿಲ್ಲಮ್ಮ, ದೂರ ನಿಂತು ಮಾತನಾಡು. ನನ್ನನ್ನು ನೋಡಿದೆಯಾ? ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ವರಿಸಬಾರದು ಪ್ರಿಯ. ನೋಡಮ್ಮ, ನೋಡುತ್ತಲೇ ಇರುವೆನು. ನಾನು ಏಕಪತ್ನಿ ವ್ರತಸ್ಥನು. ಹಾ ಹಾ. ಅಲ್ಲದೆ ಇಲ್ಲಿ ನೋಡು, ನನ್ನ ಪಕ್ಕದಲ್ಲಿ ನನ್ನ ಪತ್ನಿ ಇರುವಳು. ನಾನು ನಿನ್ನನ್ನು ಓಡಿಸಲು ಸಾಧ್ಯವಿಲ್ಲ. ಅವಳೇ ಏನು ನನ್ನ ಸೌತಿ? ಹೌದು, ನಿನ್ನ ಸವತಿ ಅಲ್ಲ, ಒಪ್ಪಿಕೊಳ್ಳೆಯಾ? ನನ್ನ ಹೆಂಡತಿ. ನಿನ್ನ ಸವತಿ ಅಲ್ಲ. ನೀನು ಬೇರೆ ಎಲ್ಲಾದರೂ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುತ್ತೆ. ಬೇರೆ ಎಲ್ಲಾದ್ರೂ ಹೋಗೋ ಹಾಗಾದ್ರೆ ನಿನ್ನ ಬಳಿಗೆ ಬರ್ತಿದ್ನೆ ಪ್ರಿಯ. ನೋಡಮ್ಮ, ನೋಡುತ್ತಲೇ ಇರುವೆನು. ನಾನು ಅಗ್ನಿ ಸಾಕ್ಷಿಯಾಗಿ ಈಕೆಯನ್ನು ಕೈ ಹಿಡಿದಿದ್ದೇನೆ. ನನ್ನನ್ನು ಆದ್ದರಿಂದ ಸಾಕ್ಷಿಯಾಗಿ ಬೇಡ ಪ್ರಿಯ, ವಾಯು ಸಾಕ್ಷಿಯಾಗಿ ಲಗ್ನವಾದ್ರೆ ಸಾಕು. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರೂ ಕೈ ಹಿಡಿಯುವುದಿಲ್ಲ. ನೀನು ಹಿಡಿ. ನಾನು ಹಿಡಿಯುವುದಕ್ಕಾಗುವುದಿಲ್ಲ. ಏಕಾಗುವುದಿಲ್ಲ? ನನ್ನ ಪಕ್ಕದಲ್ಲಿ ಪತ್ನಿ ಇರುವಳು. ಅವಳಿಲ್ಲ ಅಂದ್ರೆ? ಆದರೂ ಆಗಲ್ಲ. ಆದರೂ ಆಗುವುದಿಲ್ಲ. ಆಗಲ್ಲ. ಒಂದು ಕೆಲಸ ಮಾಡು ಪ್ರಿಯ, ಅವಳನ್ನು ಬಿಟ್ಟು ಬಿಡು. ಸ್ವಾಮಿ, ನನ್ನನ್ನು ಲಗ್ನವಾಗು. ಆಗಲು ಏಕಪತ್ನಿ ವ್ರತಸ್ಥನೇ ಆಗುವೆಯಲ್ಲ. ನೀನು ಮದುವೆಯಾಗಬೇಕೆಂಬ ಭಾರಿ ಆತುರದಲ್ಲಿರುವೆ. ಒಂದು ಕೆಲಸ ಮಾಡು. ಏನು ಮಾಡಲಿ? ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಎಲ್ಲಿ? ಆ ಪಾರ್ಶ್ವಕದಲ್ಲಿ ಹೋಗು, ಅಲ್ಲಿ ಸಿಗುತ್ತಾನೆ. ಅಲ್ಲಿ ಯಾರು ಕಾಣುತ್ತಲೇ ನಿನ್ನ ಇಲ್ಲ. ಕಾರ್ಯವು ನೆರವೇರುವುದು. ನಿನ್ನಿಂದ ಆಗುವುದಿಲ್ಲ. ನೀನಲ್ಲಿ ಹೋಗಮ್ಮ. ಅವನ ಗೊಡವೆ ಬಿಡು, ನಿನ್ನಿಂದ ಆಗುವುದಿಲ್ಲವೇ? ಆತನಲ್ಲಿಗೆ ಹೋಗು, ನಿನ್ನ ಕಾರ್ಯವು ನೆರವೇರುತ್ತದೆ. ನಿನ್ನಿಂದ ಆಗುವುದಿಲ್ಲವೇ ಪ್ರಿಯ? ನೀನು ಹೋಗು ತಾಯಿ. ಆತನಲ್ಲಿಗೆ ಹೋಗಬೇಕು. ಹೋಗಬೇಕು. ನಿನ್ನಿಂದ ಆಗುವುದಿಲ್ಲ. ನಿನ್ನ ಕೆಲಸ ಆಗಬೇಕು ಬೇಡವೋ? ಆಗಬೇಕೆಂದೆಲ್ಲವೇ ಕೇಳುತ್ತಿರುವುದು. ನಾನು ಹೇಳಿದಂತೆ ಕೇಳು. ನನಗೇಕೋ ಹೋಗಲು ಮನಸ್ಸು. ದೂರ ನಿಂತು ಮಾತನಾಡು. ನೀನೇ ನನ್ನನ್ನು ವರಿಸು ಪ್ರಿಯ. ಬೇಡಮ್ಮ, ಅಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣಿದ್ದಾನೆ. ಆತನ ಹೋಗಿ ಕೇಳು, ನಿನ್ನ ಕಾರ್ಯವು ಸಿದ್ಧುತ್ತದೆ. ಆತ ನಿನಗಿಂತಲೂ ಚೆನ್ನಾಗಿರುವ. ಓಹೋ, ಆತನು ನನಗಿಂತ ಸುಂದರವನು. ಆತನಿಗೆ ಲಕ್ಷ್ಮಣ ಎಂದು ಕರೆಯುತ್ತಾರೆ. ಹೌದು. ಏನೇ ಹೇಳಬಾರದೆ? ಬಾ ಸ್ವಾಮಿ, ಸ್ವಲ್ಪ ಇತ್ತ ಬಾ. ನೀನಾದ್ರೂ ಹೇಳಬಾರದೆ? ಏನೆಂದು? ನನ್ನನ್ನು ಲಗ್ನವಾಗೆಂದು ನಾವಿಬ್ಬರು ಜಗಳ ಆಡೋದಿಲ್ಲ ಎಂದು. ಪಾಪ ಹೆದರು ಬಿಟ್ಟಿದ್ದಾನೆ. ಆದರೆ ಹೋಗಮ್ಮ, ನಿನ್ನ ಕೆಲಸ ಬೇರೆ ಎಲ್ಲಾರು ಹೋದನು. ಅಲ್ಲಿ ಹೋಗು. ಹೋಗಲಾರೆ? ಹೋಗಲೇಬೇಕು. ನಿನ್ನ ಕೆಲಸ ಆಗಬೇಕು ಅಂದ್ರೆ ಹೋಗಲೇಬೇಕು. ಹೋಗಲೇ? ಹೋಗಿ ಬಾ. ಆತ ನನ್ನನ್ನು ವರಿಸದಿದ್ದರೆ ಆಮೇಲೆ ನೋಡೋಣ. ಹೋಗು. ಯಾರನ್ನ? ಅವರನ್ನೇ. ಅವರನ್ನೇ ನೋಡಿದಿರಾ? ನಾನೆಲ್ಲೋ ನನ್ನನ್ನ. ಇಲ್ಲ ಇಲ್ಲ, ಅವರನ್ನೇ. ಅವರನ್ನೇ ನೋಡಿದಿರಾ? ಏನೇ ಹೋಗಲೇ? ಹೋಗುವೆನು. ಆತ ವರಿಸದಿದ್ದರೆ ಪುನಃ ಬರುವೆನು. ನೀನೇ ಹೇಳಿ ಲಗ್ನ ಮಾಡಿಸಬೇಕು, ತಿಳಿಯುತ್ತೆ? ಹಿಂದೆ ಹೋಗ, ಕಾರ್ಯ ಆಗಬೇಕೋ ಬೇಡವೋ?
ಬಾಣ ಬಿಡೋ ಜಾಗದಲ್ಲಿ ಬಿಡದೆ ಎಲ್ಲೆಲ್ಲೋ ಬಾಣ ಗುರಿ ಇಡ್ತಿದ್ದಾನೆ. ಏನ್ ಹಿಂದಿನಿಂದಲೇ ಇಷ್ಟು ಚೆನ್ನಾಗಿದ್ದಾನೆ, ಮುಂದೆ ಏನೇನು ಎಲ್ಲೆಲ್ಲಿ ಹೇಗಿದೆಯೋ. ಹಿಂದೆ ನೋಡಿದ್ಮೇಲೆ ಮುಂದೆ ನೋಡದೆ ಇರ್ತೀನಿ. ಬಹಳ ಚೆನ್ನಾಗಿ ಗುರಿ ಇಡ್ತಾನೆ. ಸುಂದರ ಸುಂದರ ಸುಂದರ, ಯಾರು ನೀನು ಶುಭಾಂಗಿ? ಮಾರೇನೋ ಮನೋಜ್ಞ, ಮಾರೇನೋ ಮನೋಜ್ಞ, ನೀನೇನೋ ನಗಾರಿ, ಚಂದದ ಆಕಾರಿ, ಯಾರು ನೀನು ಶುಭಾಂಗಿ? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನೀನು ಲಂಕಾಧಿಪತಿ ರಾವಣೇಶ್ವರನ ಮಗಳೇ? ಮಗಳಲ್ಲ, ಸಹೋದರಿ. ವಿವರವಾಗಿ ಹೇಳಲಿಲ್ಲವಲ್ಲ, ಹೇಳಿಲ್ಲ. ನಿನ್ನ ಕೇಳುವ ತಾಳ್ಮೆಯೇ ಇಲ್ಲ. ನಾನೇನು ಮಾಡಲಿ ಪ್ರಿಯ? ಹಾಗೇ ಆಗಲಿ. ಹಾಗಾದ್ರೆ ನೀನು ಅಸುರ ಕನ್ಯೆ? ಅಸುರ ಕನ್ಯಾ ಹಾಗೆ ಕಾಣುವೇನೆ? ಹಾಗೇನು ಕಾಣುತ್ತಿಲ್ಲ. ಆದರೂ ರಾವಣಿಯ ಸಹೋದರಿ ನೀನು ಅಸುರ ಕನ್ಯೆ ಅಲ್ಲವೇ? ಆದರೆ ಏನಂತೆ? ನನ್ನಿಂದ ಏನಾಗಬೇಕು? ನಿನ್ನಿಂದ ಅದಾಗಬೇಕು. ಯಾವುದಾಗಬೇಕು? ದೂರ ದೂರ ನಿಂತು ಮಾತನಾಡು. ಅದೇ ಪ್ರಿಯ, ಅದು ದೂರ ನಿಂತು ಮಾತನಾಡು. ಅದೇ ಪ್ರಿಯ. ಶುಭಾಂಗಿ, ದೂರ ನಿಂತು ಮಾತನಾಡು. ಇತ್ತ ಬಾ, ಇತ್ತಿತ್ತ ಬಾ. ಇಲ್ಲಿ ನಿಲ್ಲು. ನನ್ನಿಂದ ಏನಾಗಬೇಕು? ಅದಾಗಬೇಕು. ಯಾವುದಾಗಬೇಕು? ಅದೇ ಪ್ರಿಯ, ಅದು ವಿವರವಾಗಿ ಹೇಳಬೇಕಲ್ಲವೇ? ಅದು ಇನ್ನೂ ತಿಳಿಯಲಿಲ್ಲವೇ? ತಿಳಿಯಲಿಲ್ಲ. ಇದಾಗಬೇಕು. ಹಾಗಂದರೆ ಲಗ್ನವಾಗಬೇಕು. ನಾನು ನಿನ್ನ ಲಗ್ನವಾಗಬೇಕು. ಆಗುವುದಿಲ್ಲವೇ? ಅದು ನನ್ನಿಂದ ಸಾಧ್ಯವಿಲ್ಲ. ಏಕೆ? ಏಕೆಂದರೆ ಇಲ್ಲಿಗೆ ನಾನೋರ್ವನೇ ಬಂದಿಲ್ಲ. ಬಂದಿಲ್ಲ. ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ಇಲ್ಲಿಗೆ ಬಂದಿರುವೆನು. ಆಹಾ. ನೀನು ಆತನಲ್ಲಿಗೆ ಹೋಗು, ನಿನ್ನ ಇಷ್ಟವು ಲಭಿಸುವುದು. ಅಯ್ಯೋ ಸುಂದರ, ನಿಮ್ಮಣ್ಣನಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ್ದು. ಹಾ ಹಾ, ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಯಾಕೆ, ಏನಾಯಿತು? ನಿಮ್ಮಣ್ಣನಲ್ಲಿಗೆ ಹೋಗಿ ಬಂದೆ ಎಂದರೆ ಆತನನ್ನು ಕಂಡು ಮಾತನಾಡಿ ಬಂದೆ ಎಂದು ಅಷ್ಟಕ್ಕೆ ಅತ್ತಿಗೆಯಾಗುವರೆ. ಅಣ್ಣನು ಏನಂದನು? ಏನೆಂದನು? ಆತನು ಏಕಪತ್ನಿ ವ್ರತಸ್ಥನಂತೆ. ಆದ ಕಾರಣ ನಿನ್ನನ್ನು ಪ್ರಾರ್ಥಿಸುವಂತೆ ಹೇಳಿರು. ಸುಪ್ರಿಯ, ಬೇಡ, ದೂರ ನಿಂತು ಮಾತನಾಡು. ಏಕೆ? ಹತ್ತಿರ ಬಂದರೆ ಭಯವಾಗುವುದೇ? ಭಯವೇನಿಲ್ಲ. ಹಾಗಾದ್ರೆ ನಿಲ್ಲು ನೋಡೋಣ. ಕೇಳುವೆನು, ನಮ್ಮಣ್ಣನು ಸರಿಯಾಗಿ ಹೇಳಿರುವೆನು. ಏನೆಂದು? ನಾನು ನಿನ್ನ ವರಿಸಬೇಕಾದರೆ ಹಾ, ನೀನು ನಮ್ಮ ಅಣ್ಣನಲ್ಲಿಗೆ ಹೋಗಿ ಏನಾದರೂ ಕುರುಹು ತೆಗೆದುಕೊಂಡು ಬಾ, ಆನಂತರ ನೋಡೋಣ. ಲಗ್ನವಾಗಲು ಕುರು ಹೇಗೆ ಬೇಕು? ನಾನು ಅಣ್ಣನ ಆಜ್ಞೆಯ ಕುರಿತು ಏನನ್ನೂ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲ? ಏನನ್ನೂ ಮಾಡುವುದಿಲ್ಲ. ಇದು? ಯಾವುದನ್ನು ಮಾಡುವುದಿಲ್ಲ. ಇದು? ಅದನ್ನೂ ಸಹ. ಮತ್ತೆ ಅದು 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 ಯಾವುದನ್ನು ಮಾಡುವುದಿಲ್ಲ ಶುಭಾಂಗಿ. ಏನನ್ನು ಮಾಡುವುದಿಲ್ಲ? ಅಣ್ಣನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಮಾಡೋದೇ ಇಲ್ಲ. ನೀನಂತೂ ತುಂಬಾ ತುರ್ತಾಗಿ ಲಗ್ನವಾಗಲು ಬಯಸಿರುವೆ. ಅರೆ 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 ಅರೆ. ಆದ್ದರಿಂದ ನಮ್ಮ ಅಣ್ಣನಲ್ಲಿಗೆ ಹೋಗಿ ಏನಾದರೂ ಕುರುವನ್ನು ತೆಗೆದುಕೊಂಡು ಬಾ. ಆಗಲಿ, ನಾನು ನಿಮ್ಮಣ್ಣನಲ್ಲಿಗೆ ಹೋಗಿ ಕುರುಹನ್ನು ತರುವೆನು. ಅಲ್ಲಿಯವರೆಗೂ ಇಲ್ಲಿಯೇ ಇರಬೇಕು. ಹೆದರಿ ಓಡಿಗಿಡು ಹೋದಿಯಾ? ಖಂಡಿತ ಇಲ್ಲ, ಮುಹೂರ್ತ ಮೀರಿ ಹೋಗುವುದು. ಬೇಗ ಹೋಗಿ ಬಾ. ಹೋಗಲೇ? ಹೋಗಿ ಬಾ. ಸೀತಾ, ಪುತ್ರ, ಲಕ್ಷ್ಮಣನ ಬೆಳೆಗೆ ಹೋಯಿತಾ ಶೂರ್ಪನಖ ಅಲ್ಲಿ ಏನು ಅನಾಹುತ ಮಾಡಿದ್ರು ಕಾರಣ ಅಂತ? ಹೌದಲ್ಲವೇ? ಸೀತಾ, ಸುಂದರ, ಹೋದ ಗವಾಕ್ಷಿಯಿಂದ ಬಂದೆ ಓ ಸುಂದರ, ಸ್ವಾಮಿ, ಆ ಪೆಡಂಬೂತ ಮತ್ತೆ ಇತ್ತ ಕಡೆಯೇ ಸುಂದರ. ಬರುತ್ತಿದೆ.
ಏಕಮ್ಮ ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದನು. ಏನು ಹೇಳಿದ? ಆತನು ನಿನ್ನ ಆಜ್ಞಾಧಾರಕನಂತೆ, ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲವಂತೆ. ಹೌದೌದು, ಅವನು ನನ್ನ ಆಜ್ಞೆ ಮೀರಿ ಯಾವ ಕೆಲಸನೂ ಮಾಡತಕ್ಕವನಲ್ಲ. ಅವನು ಅದನ್ನೇ ಹೇಳಿದ. ಆದ ಕಾರಣ ಏನಾದರೂ ಕುರುಹನ್ನು ತಂದರೆ ಲಗ್ನವಾಗುವನೆಂದು ಹೇಳಿರನು. ಕುರುಹನ್ನು ಕೊಡು ಪ್ರಿಯ. ಕುರುಹನ್ನು ಕೊಡುವುದೇ? ಕೊಡುವುದಲ್ಲ ನೋಡಮ್ಮ, ಅದು ಕೊಡುವುದಲ್ಲ. ಮತ್ತೆ ಬೆನ್ನನ್ನು ತಿರುಸಿ ನಿಲ್ಲು, ಅಲ್ಲಿ ಬರೆದು ಕಳಿಸುತ್ತೇನೆ. ಅಲ್ಲಿನ ಕಾರ್ಯವು ಸಿದ್ಧವಾಗುವುದು. ಬೆನ್ನಿನ ಮೇಲೆ ಬರಬೇಕೆ? ನೋಡಿ ಇಲ್ಲಿ ಬರೆ. ಆಗುವುದಿಲ್ಲ. ಇಲ್ಲಿ ಕ್ಷತ್ರಿಯರು ಬರೆಯುವುದನ್ನು ಪರವರು ಯಾರು ನೋಡಬಾರದು. ಆದ ಕಾರಣ ಬೆನ್ನಿನ ಮೇಲೇ ಬರೆಯಬೇಕು. ಇಲ್ಲಿ ಬರೆದರೆ ಎಲ್ಲಿ ಕಾಣು? ಆಗುವುದಿಲ್ಲ. ಆಗುವುದಿಲ್ಲ. ನಿನ್ನ ಕೆಲಸ ಆಗಬೇಕೋ ಬೇಡವೋ? ಆಗಬೇಕು. ಬೇಗನೆ ಬರೆ. ಹಾ, ಆಯಿತು. ಆಯ್ತು. ಹೋಗಿ ಕುರುವನ್ನು ತೋರಿಸುವನು, ನಿನ್ನನ್ನು ಒರಿಸುವನು. ಒಲಿಸುವನೇ? ಹೌದು. ಏ ಅಕ್ಕ, ಏನಮ್ಮ? ಅಕ್ಕ, ಏನಮ್ಮ? ನೀನು ನನಗೆ ಅಕ್ಕನಾದ ಮೇಲೆ ಇವರು ಏನಾಗಬೇಕು? ಆಮೇಲೆ ನೋಡನಂತೆ. ಏನಾಗಬೇಕು? ಭಾವ. ಭಾವ. ಬಾ ಸ್ವಾಮಿ. ಅಲ್ಲಿ ಬಾ ಅಲ್ಲಿ ಬಾ. ಆಹಾ ನನ್ನ ಮದ್ವೆಯಲ್ಲೇ, ಆಹಾ ನನ್ನ ಮದ್ವೆಯಲ್ಲೇ, ಓ ನನ್ನ ಮದ್ವೆಯಲ್ಲೇ ನಗುವಿನ ಇವನಿಗೆ ಬರೀ ಎಲ್ಲಂದ್ರಲ್ಲಿ ಬಾಣ ಬಿಡೋದೇ ಕೆಲಸನ ಅಂತ ಅನುಮಾನ. ಸುಂದರ. ಶುಭಾಂಗಿ, ಹಾ, ಹಣ್ಣನ ಬಳಿಗೆ ಹೋಗಿ ಬಂದೆಯಾ? ಓ ಹೋಗಿ ಬಂದೆನು. ಕುರುವನ್ನು ತಂದಿರುವೆಯಾ? ಓ ತಂದಿರುವೆನು. ಹಾಗಾದ್ರೆ ಕೊಡು ನೋಡೋಣ. ಕೊಡುವುದಲ್ಲ, ಮತ್ತೆ ತೋರಿಸುವುದು. ಹಾಗಾದ್ರೆ ತೋರಿಸು. ನೋಡುವ ಧೈರ್ಯವಿದೆಯೇ? ಖಂಡಿತ ಉಂಟು. ನೋಡಿಕೋ. ಓಹೋ, ಅಣ್ಣನ ಸರಿಯಾಗಿಯೇ ಬರೆದಿರುವನು. ಸಾರೆ ಬರದಿಂದ ಬಲ್ಲೆ ಎಲೆ ಮಾಯಾಸ್ಮಳೆ, ಸಾರೆ ಬರದಿಂದ ಬಲ್ಲೆ, ಸಾರೆ ಬರದಿಂದ ಬಲ್ಲೆ ಎಲೆ ಮಾಯಾಸ್ಮಳೆ, ಸಾರೆ ಬರದಿಂದ ಬಲ್ಲೆ. ಹಾಗೆ ತೋರಲೆಂದು ತೋರೆ ಮೋದಂಗಯ್ಯ ಒಂದಯ, ಹಾಗೆ ತೋರಲೆಂದು ತೋರೆ ಮೋಸಂಗಯ್ಯಲ್ ಒಂದಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹಸಂಗಳ್, ಎಲ್ಲವನ್ ವಿಚಾರಿದೆ, ಎಲ್ಲವನ್ ವಿಚಾರಿದೆ. ಸಾರೆ ಬರದಿಂದ ಬಲ್ಲೆ ಎಲೆ ಮಾಯಾಸ್ಮಳೆ, ಸಾರೆ ಬರದಿಂದ ಬಲ್ಲೆ. ಛೇ ಮೂರ್ಖಳೆ, ನನ್ನಿಂದ ಅನ್ಯಾಯವಾಗಿ ಸಾವಿಗೀಡಾಗಬೇಡ. ಬಂದ ದಾರಿ ಹಿಡಿದು ಪುನಃ ಹಿಂತಿರುಗು. ಎಲ್ಲೋ ಲಕ್ಷ್ಮಣ, ನನ್ನನ್ನು ಸಾಮಾನ್ಯಳೆಂದು ತಿಳಿದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಅಲಿಸುತ್ತಿರುವಿರಾ? ಈಗ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ವಧಿಸುವೆನು, ಮತ್ತೊಬ್ಬನನ್ನು ವಧಿಸುವೆನು. ಸಿದ್ಧನಾಗು. ಈಕೆಗೆ ತಕ್ಕ ಶಾಸ್ತಿಯನ್ನೇ ಮಾಡಿ ಕಳಿಸಬೇಕು. ಶುಭಾಂಗಿ, ನಾನು ಲಗ್ನವಾಗಬೇಕಾದರೆ ನೀನು ನಾಳೆ ನಾನು ಹೇಳಿದಂತೆ ಕ್ಷತ್ರಿಯ ಪದ್ಧತಿಯಿಂದ ನಡೆದುಕೊಳ್ಳಬೇಕು. ಯಾವುದದು ಕ್ಷತ್ರಿಯ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಅದೇ ಪದ್ಧತಿ. ಕ್ಷತ್ರಿಯ ವಧು ವರರನ್ನು ವರಿಸಬೇಕಾದರೆ ವಧು ವರರನ್ನು ನೋಡಬಾರದು, ನೋಡಬಾರದೆ, ಮಾತನಾಡಬಾರದು, ಮಾತನ್ನು ಆಡಬಾರದೆ, ಮುಟ್ಟಲೂ ಬಾರದು. ಇನ್ಯಾಕೆ ಆಗ್ಬೇಕು ಮದ್ವೆ? ನಾನು ವರಿಸಬೇಕು ಬೇಡವೋ? ವರಿಸಬೇಕು. ನಾನು ವರಿಸಬೇಕಾದರೆ ನಾನು ಹೇಳಿದಂತೆ ಕೇಳಬೇಕು. ಏನು ಮಾಡಬೇಕು? ನೀನು ನಿನ್ನ ಸೆರಗಿನಿಂದ ಕಣ್ಣನ್ನು ಕಟ್ಟಿಕೊಳ್ಳಬೇಕು. ಲಗ್ನವಾಗುವುದೇ ಉಂಟಂತೆ, ನೀನೇಕೆ ಕಟ್ಟಬಾರದು? ಇಲ್ಲ, ಮೊದಲು ನನ್ನ ಆಚಾರವನ್ನು ನಡೆಸು, ಆನಂತರ ನೀನು ಹೇಳಿದನ್ನು ನಡೆಸುವೆನು. ಆಗಬಹುದು. ನಿನ್ನ ಕಣ್ಣಿನ ಬಟ್ಟೆಯಿಂದ ಕಣ್ಣಿನ ಕಟ್ಟಿಕೋ. ಕಟ್ಟಿಕೊಳ್ಳಲೇ? ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ನಾನು ಹೇಳುವುದರ್ಗ ಮಾಡುತ್ತಾನೇ ಇರಬೇಕು. ಕುಳಿತುಕೋ. ನೀನು ಹೇಳುವವರೆಗೂ ಮಾಡಲು ಹೋದರೆ
ಬೇರೇನೋ ಆಗುವುದು. ಮುಖ್ಯವಾದದನ್ನು ನೀನೇ ಮರೆತು ಬಿಟ್ಟಿರುವೆಯಲ್ಲ. ಯಾವುದು? ಮಲಗುವುದು. ಅದನ್ನು ಆಮೇಲೆ ತಿಳಿಸುತ್ತೇನೆ, ನಾನು ನಡೆದಂತೆ ಮಾಡು. ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ಛೇ ಮೂರ್ಖಳೆ, ಹಾಳಾಗಿ ಹೋಗು. ನತ್ಮನ ನನ್ನ ಮದುವೆ ಆಗ್ತೀನಿ ಅಂತ ಕೂದಲ